what does it mean to be pure in heart? ಶುದ್ಧ ಹೃದಯ ಉಳ್ಳವರು ಅಂದ್ರೆ ಏನು? If you turn to the first chapter of Genesis, ಆದಿಕಾಂಡ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, you see how God created man. ಮನುಷ್ಯನನ್ನು ದೇವರು ಹೇಗೆ ಸೃಷ್ಟಿ ಮಾಡಿದರು ಅಂತ ನೋಡುವಾಗ, in Genesis chapter 1 we read about many things that God made. ಇಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರು ಬಹಳಷ್ಟು ಸಂಗತಿಗಳನ್ನು ಉಂಟು ಮಾಡಿದ್ರಲ್ಲಿ. In 6 days 6ನೇ ದಿವಸದಲ್ಲಿ he made the light and the heavens, ಆಕಾಶವನ್ನ ಬೆಳಕನ್ನ ಉಂಟು ಮಾಡಿದರು, and the fish and ಮೀನುಗಳು, animals and the sun and the stars, ಜಲಚರಗಳು, ಆಕಾಶದಲ್ಲಿ ನಕ್ಷತ್ರ, and ಸೂರ್ಯ ನಕ್ಷತ್ರಗಳು. But he never said anything before making these. He just made them. ಅದು ಉಂಟು ಮಾಡೋದಕ್ಕೆ ಮೊದಲು ಏನನ್ನೂ ಹೇಳಲಿಲ್ಲ, ಹಾಗೆ ಅದನ್ನ ಉಂಟು ಮಾಡಿ. But when he was going to make man, he said something first. ಮನುಷ್ಯನನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲು ಏನೋ ಒಂದು ವಿಷಯವನ್ನ ಹೇಳಿ. See Genesis 1:26. 1:26 ನಾವು ಹೀಗೆ ನೋಡ್ತೇವೆ, let us make man in our image according to our likeness. ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಅಂತ ಹೇಳಿದ್ರು. He never said that about anybody else. ಯಾರ ಬಗ್ಗೆನೂ ಈ ತರ ಹೇಳಲಿಲ್ಲ ಅವರು. He had made millions of angels before he made man. ಮನುಷ್ಯನನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲು ಮಿಲಿಯಾಂತರ ದೂತರನ್ನ ಸೃಷ್ಟಿ ಮಾಡಿದ್ರು. But they are not made in the image of God. ಆದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಯಾಗಿಲ್ಲ. The angels have a lot of power. ಇಲ್ಲಿ ದೇವದೂತರು ನೋಡಿದ್ರೆ ಅವರಿಗೆ ಬಹಳಷ್ಟು ಶಕ್ತಿ ಇದೆ. Power God gives them to do many things. ಬಹಳಷ್ಟು ಸಂಗತಿಗಳನ್ನ ಮಾಡಲಿಕ್ಕೆ ಅವರಿಗೆ ಶಕ್ತಿ ಉಂಟು. But they were not made in the image of God. ಆದರೆ ದೇವರ ಸಾರೂಪ್ಯದಲ್ಲಿ ಅವರು ಸೃಷ್ಟಿಯಾಗಿಲ್ಲ. But man was made in the image of God. ಆದರೆ ಮನುಷ್ಯನು ಅವರ ದೇವರ ಸಾರೂಪ್ಯದಲ್ಲಿ ಉಂಟಾದಂತನು. It's very important to understand. ಬಹಳ ಮುಖ್ಯ ಇದನ್ನ ಅರ್ಥ ಮಾಡ್ಕೊಳ್ಳೋದು. You read that whole chapter, all the other things he made, he never said anything. ಇಲ್ಲಿ ನಾವು ಈ ಅಧ್ಯಾಯವನ್ನು ಓದುವಾಗ ನೀವು ನೋಡ್ತೀರಾ, ಯಾವುದರ ವಿಷಯದಲ್ಲೂ ಸೃಷ್ಟಿ ಮಾಡೋ ಮೊದಲು ಹೀಗೆ ಹೇಳಲಿಲ್ಲ ದೇವರು. He didn't say let's make animals like this or let's make fish like this. ಅಲ್ಲಿ ಮೀನುಗಳನ್ನ ಪ್ರಾಣಿಗಳನ್ನ ಹೀಗೆ ಮಾಡೋಣ ಅಂತ ಹೇಳಲಿಲ್ಲ ಅವರು. No, he just made them. ಅದನ್ನ ಹಾಗೆ ಸೃಷ್ಟಿ ಮಾಡಿ. Only when he came to man he said something first. ಮನುಷ್ಯನನ್ನ ಸೃಷ್ಟಿ ಮಾಡೋದಕ್ಕೆ ಮೊದಲೇ ಏನೋ ಒಂದು ವಿಷಯವನ್ನು ಹೇಳಿ, let us make man in our image. ನಮ್ಮ ಸಾರೂಪ್ಯದಲ್ಲಿ ಮನುಷ್ಯರನ್ನು ಉಂಟು ಮಾಡೋಣ. He wanted man to be his son. ಯಾಕೆ ಅಂದ್ರೆ ಮನುಷ್ಯನಲ್ಲಿ ತನ್ನ ಮಗನನ್ನ ಸೃಷ್ಟಿ ಮಾಡೋದಕ್ಕೆ. God created us to be his sons and daughters. ನಮ್ಮನ್ನ ದೇವರು ಸೃಷ್ಟಿ ಮಾಡಿರೋದು ತನ್ನ ಮಗನು ಮಗಳಾಗಿ, not servants, ಸೇವಕರಾಗಿ ಅಲ್ಲ. sons and daughters. ಕುಮಾರ ಕುಮಾರಿಯರು ಅಂತ ಹೇಳುತ್ತೆ. You know the difference between a son and a servant? ಒಬ್ಬ ಮಗನಿಗೂ ಒಬ್ಬ ಸೇವಕನಿಗೂ ವ್ಯತ್ಯಾಸ ಗೊತ್ತಲ್ಲ ನಿಮಗೆ? So he did not create us to be servants, he created us to be sons. ನಮ್ಮನ್ನ ಒಬ್ಬ ಸೇವಕನಾಗಿ ಸೃಷ್ಟಿ ಮಾಡಿಲ್ಲ, ಆದರೆ ಮಕ್ಕಳಾಗಿ ಸೃಷ್ಟಿ ಮಾಡಿದ್ರು. And he wanted man to reflect his likeness. ಹಾಗೆ ನಾವು ನೋಡ್ತೇವೆ, ಮನುಷ್ಯನು ತನ್ನ ಸಾರೂಪ್ಯವನ್ನ ಪ್ರಚುರಪಡಿಸಬೇಕು ಅಂತ ಸೃಷ್ಟಿ ಮಾಡಿದನು. But unfortunately Adam sinned. ದುರದೃಷ್ಟವಶಾತ್ ಆದಾಮನು ಪಾಪ ಮಾಡಿದನು. When he and his wife sinned, ಆತನ ಹೆಂಡತಿ ಪಾಪ ಮಾಡಿದ, God sent them out of his presence. ಆತನ ಪ್ರಸ್ತುತತೆಯಿಂದ ಅವ್ರನ್ನ ಹೊರಗಡೆ ಕಳಿಸ್ಬಿಟ್ರು. So there's something we can learn there. ಇಲ್ಲಿ ಕೂಡ ನಾವು ಒಂದನ್ನು ಕಲ್ತ್ಕೊಳ್ಬಹುದು. Most of you would have read Genesis chapter 3. ಆದಿಕಾಂಡ 3ನೇ ಅಧ್ಯಾಯ ಬಹಳಷ್ಟು ಜನ ನಿಮ್ಮಲ್ಲಿ ಓದಿರ್ತಾರೆ. How the devil came and tempted Adam and Eve to disobey God. ಸೈತಾನನು ಬಂದು ಹಾಗೆ ಅವಳನ್ನು ಆದಾಮನನ್ನು ಶೋಧಿಸಿದನು. As soon as they disobeyed God, they were cut off from God's presence. ಅವರು ಅವಿಧೇಯರಾದ ತಕ್ಷಣ ದೇವರಿಂದ ಅವರು ಪ್ರತ್ಯೇಕವಾಗಿಬಿಟ್ರು. And they were put out of God's presence. ದೇವರ ಪ್ರಸನ್ನತೆಯಿಂದ ಅವರನ್ನು ದೂಡಿಸಿದರು. So you ask yourself, for how many sins Adam committed was he put out of God's presence? ನಿಮ್ಮನ್ನ ನೀವು ಪ್ರಶ್ನೆ ಕೇಳ್ಕೊಳ್ಬೇಕು, ಆದಾಮನನ್ನ ಆ ದೇವರ ಪ್ರಸ್ತುತತೆಯಿಂದ ಕಳಿಸ್ಲಿಕ್ಕೆ ಎಷ್ಟು ಪಾಪಗಳನ್ನು ಮಾಡಿದ ಅವನು? Not 2, not 20. 2 ಅಲ್ಲ, 20 ಅಲ್ಲ, 1. ಒಂದೇ. That is a very important message in the beginning of the Bible. ಸತ್ಯವೇದದ ಪ್ರಾರಂಭದಲ್ಲಿ ಇರುವಂತ ಬಹಳ ಮುಖ್ಯವಾದ ಸಂದೇಶ. And many Christians have not understood it.
ಇದು ಬಹಳಷ್ಟು ಕ್ರೈಸ್ತರಿಗೆ ಅರ್ಥವಾಗಿಲ್ಲ. Yet it's written in the very first chapters of the Bible. ಸತ್ಯವೇದದ ಮೊದಲನೇ ಅಧ್ಯಾಯದಲ್ಲೇ ಬರೆದಿದ್ರು ಕೂಡ ಅದನ್ನು ಅರ್ಥ That ಮಾಡ್ಕೊಂಡಿಲ್ಲ. with one sin, he was put out of God's presence. ಒಂದೇ ಪಾಪದಿಂದ ಅವನನ್ನ ಪ್ರಸ್ತುತತೆಯಿಂದ ದೇವರ ತಳ್ಳಿಬಿಟ್ರು. Now we can understand the meaning of this verse. Blessed are the pure in heart, because only they will see God. ಇದರ ಈ ವಾಕ್ಯದ ಅರ್ಥ ಇವಾಗ ಗೊತ್ತಾಗುತ್ತೆ. ಶುದ್ಧ ಹೃದಯವುಳ್ಳವರ ಧನ್ಯರು, ಅವರೇ ದೇವರನ್ನು ನೋಡುವರು ಅಂತ. If you have one sin, you are cut out from God's presence. ನಿಮ್ಮಲ್ಲಿ ಒಂದೇ ಪಾಪ ಇದ್ರೂ ದೇವರ ಪ್ರಸನ್ನತೆಯಿಂದ, and that is why all human beings are put out of God's presence. ಅದೇ ಕಾರಣದಿಂದ ಎಲ್ಲ ಮನುಷ್ಯರು ದೇವರ ಪ್ರಸನ್ನತೆಯಿಂದ ದೂರ ಹೋಗಿದ್ದಾರೆ. Children are born away from God's presence. ಮಕ್ಕಳು ಹುಟ್ಟುವಾಗಲೇ ದೇವರ ಪ್ರಸನ್ನತೆಯಿಂದ ದೂರ ಇರ್ತಾರೆ. And you know, children grow up and do so many wrong things, and they are more and more away from God's presence. ನಿಮಗೆ ಗೊತ್ತಿದೆ, ಮಕ್ಕಳು ಹಾಗೆ ಬೆಳೀತಾ ಇರುವಾಗ ಹೆಚ್ಚೆಚ್ಚು ಪಾಪದಿಂದ ಅವರು ಇನ್ನೂ ದೂರ ಹೋಗ್ತಾರೆ ದೇವರಿಂದ. So one of the first messages we get in the beginning of the Bible is how serious it is to commit one sin. ಮೊದಲನೇ ಅಧ್ಯಾಯದಲ್ಲಿ ನಮಗೆ ಸಿಗುವಂತ ಮುಖ್ಯ ಸಂದೇಶ ಏನಂದ್ರೆ ಪಾಪವು ಎಷ್ಟು ಗಂಭೀರವಾದದ್ದು ಅಂತ. One sin. ಒಂದೇ ಪಾಪ. Sometimes, you know, you get angry with somebody. ಕೆಲವು ಸಲ ನೀವು ಯಾರ ಮೇಲೆ ಕೋಪ ಮಾಡ್ಕೊಂತೀರಿ. Husband, wife, brother, sister at home. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಅಥವಾ ಇತರರು ಇರ್ಬೋದು. You say, oh, that's not serious, it's a small thing. ನೀವು ಹೇಳ್ತೀರಾ, ಇದೇನು ಅಷ್ಟು ಗಂಭೀರವಲ್ಲ, ಬಹಳ ಚಿಕ್ಕ ವಿಷಯ. What did Eve do here? ಇಲ್ಲಿ ಹವಳು ಏನು ಮಾಡಿದ್ಲು? Just took one fruit and ate it. ಒಂದು ಹಣ್ಣನ್ನು ತೆಗೆದು ತಿಂದಳು ಅಷ್ಟೇ. That's all. ಅಷ್ಟೇ. Is that a very big thing? ಅದು ಬಹಳ ದೊಡ್ಡ ತಪ್ಪ. She didn't kill her husband. ಆ ಗಂಡನನ್ನ ಸಾಯಿಸಲಿಲ್ಲ. She didn't even get angry at her husband. ಗಂಡನ ಮೇಲೆ ಕೋಪ ಕೂಡ ಮಾಡ್ಕೊಳ್ಳಿಲ್ಲ. She just ate one fruit. ಒಂದು ಹಣ್ಣನ್ನು ತಿಂದಳು ಅಷ್ಟೇ. Adam also ate it. ಆದಾಮನಿಗೆ ಕೊಟ್ಟಳು. And they were put out of God's presence. ಅವರು ದೇವರ ಪ್ರಸನ್ನತೆಯಿಂದ ದೂರ ಹೋಗ್ಬಿಟ್ರು. Why? ಯಾಕೆ? Because God had said you should not eat of that tree. ಯಾಕೆ ಅಂದ್ರೆ ದೇವರು ಹೇಳಿದ್ರು ಅದನ್ನು ತಿನ್ನಬಾರದು ಅಂತ. Sin is disobedience to anything that God has said. ಪಾಪ ಅಂದ್ರೆ ಏನು ಅಂದ್ರೆ ದೇವರು ಹೇಳಿದ್ದಕ್ಕೆ ಅವಿಧೇಯರಾಗುವಂತದ್ದು. Now in the Old Testament, ಹಳೆ ಒಡಂಬಡಿಕೆಯಲ್ಲಿ the standard was lower because the people did not have the Holy Spirit. ಒಂದು ಮಟ್ಟವು ಬಹಳ ಚಿಕ್ಕದಾಗಿತ್ತು. ಯಾಕೆ ಅಂದ್ರೆ ಅವರಲ್ಲಿ ಪವಿತ್ರಾತ್ಮನಿರಲಿಲ್ಲ. We can say that the Old Testament, all the Old Testament people were like kindergarten children. ನಾವು ಹಳೆ ಒಡಂಬಡಿಕೆಯಲ್ಲಿರೋ ಎಲ್ಲ ಜನರನ್ನ ಒಂದು ತರ ಹೇಳ್ಬೋದು, ಅವರು ಒಂದು ಶಿಶು ವಿಹಾರದಲ್ಲಿ ಇರುವಂತ ಮಕ್ಕಳು ಅಂತ. In kindergarten you only teach them ABC and ಶಿಶು ವಿಹಾರದಲ್ಲಿ spelling of different words. ಈ ಕೆಲವು ಪದಗಳನ್ನ ಹೇಳ್ಕೊಡ್ಬೋದು. That's all. ಅಷ್ಟೇ. And the entire Old Testament people only knew God like that. ಆ ಒಂದು ಹಳೆ ಒಡಂಬಡಿಕೆಯಲ್ಲಿ ಎಲ್ಲರೂ ದೇವರನ್ನ ಅಷ್ಟ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡಿದ್ರು. Very little. ಬಹಳ ಚಿಕ್ಕದಾಗಿ. So the commandments God gave them about sin was very, very simple ones. ಆದ್ದರಿಂದ ದೇವರು ಅವರಿಗೆ ಕೊಟ್ಟಂತ ಆಜ್ಞೆಗಳು ಕೂಡ ಬಹಳ ಸರಳವಾದಂಥದ್ದು. Let me show you the commandments God gave in Exodus 20. ವಿಮೋಚನ ಕಾಂಡ 20ರಲ್ಲಿ ಆ ಆಜ್ಞೆಗಳನ್ನು ನಾವು ನೋಡಬಹುದು. Verse 3, 4 and 5. 3, 4, 5ರಲ್ಲಿ Don't make other gods. ಬೇರೆ ದೇವರುಗಳನ್ನ ಮಾಡ್ಕೊಳ್ಬೇಡಿ. Don't worship idols. ಮೂರ್ತಿಗಳನ್ನ ಆರಾಧಿಸಬೇಡಿ. And verse 7, don't swear by the name of the Lord. ದೇವರ ಹೆಸರಿನಲ್ಲಿ ನೀವು verse 7 ಪ್ರಮಾಣ ಮಾಡಬೇಡಿ. 7ನೇ ವಚನದಲ್ಲಿ. And very simple words, commands, very simple commands. ಬಹಳ ಸರಳವಾದ ಆಜ್ಞೆಗಳು. Don't murder, verse 13. 13ನೇ ವಚನದಲ್ಲಿ ನಾವು ನೋಡ್ತೀವಿ, ನರಹತ್ಯೆ ಮಾಡಬಾರದು. Is that very difficult to keep? ಇದು ಬಹಳ ಕಷ್ಟನಾ ಅದನ್ನ ಅನುಸರಿಸೋದು? I don't think anybody here has murdered anybody. ಇಲ್ಲಿ ಇದ್ದವರು ಯಾರನ್ನು ಕೊಲೆ ಮಾಡಿದ್ದಾರೆ ಅಂತ ಅನ್ಕೊಳ್ಳಲ್ಲ ನಾನು. It's easy. ಬಹಳ ಸುಲಭ. Don't commit adultery. ಅತ್ಯಾಚಾರ, ವ್ಯಭಿಚಾರ ಮಾಡಬಾರದು. Don't steal, verse 15. ಅಲ್ಲಿ ಕದಿಯಬಾರದು ಅಂತಿದೆ 15ನೇ ವಚನ. And verse 16, when you go to court, don't bear a false witness against your neighbor. ಅಲ್ಲಿ ನ್ಯಾಯಸ್ಥಾನಕ್ಕೆ ಹೋದಾಗ ಸುಳ್ಳು ಸಾಕ್ಷಿ ಹೇಳಬೇಡ. It's like a kindergarten level teaching. ಅಲ್ಲಿ ಏನಂದ್ರೆ ಒಂದು ಶಿಶುವ ವಿಹಾರದ ಮಟ್ಟದ ಒಂದು ಬೋಧನೆ ಅಂತ ಹೇಳಿದ್ರು. The whole Old Testament, that was the standard. ಅದೇ ಒಂದು ಮಟ್ಟ ಹಳೆ ಒಡಂಬಡಿಕೆಯಲ್ಲಿ ಇದ್ದವರಿಗೆಲ್ಲ ಇತ್ತು.
Because God only wanted them to be pure on the outside. ಯಾಕೆ ಅಂದ್ರೆ ದೇವರು ಅವರು ಹೊರಗಿನ ರೀತಿಯಲ್ಲಿ ಶುದ್ಧರಾಗಿರ್ಬೇಕು ಅಂತ ಬಯಸಿದ್ರು The ಅಷ್ಟೇ. Old Testament teaches an outside holiness. ಹಳೆ ಒಡಂಬಡಿಕೆ ಏನು ಕಲಿಸುತ್ತೆ ಅಂದ್ರೆ ನೀವು ಹೊರಗಡೆ ಶುದ್ಧರಾಗಿರ್ಬೇಕು. But inside they were filthy. ಆದ್ರೆ ಒಳಗಡೆ ಅಶುದ್ಧರಾಗಿದ್ರು ಅವರು. The heart was all filthy. ಹೃದಯ ಅಶುದ್ಧವಾಗಿತ್ತು. So many bad thoughts. ಬಹಳಷ್ಟು ಕೆಟ್ಟ so much ಯೋಚನೆಗಳು, bitterness against others. ಬೇರೆಯವರ ಮೇಲೆ ಕಹಿ ಭಾವನೆ, and wrong attitudes and grudges against people. ಕೆಟ್ಟ ಮನೋಭಾವ, ಮತ್ಸರ, and judging people in the heart. ಅವರ ಹೃದಯದಲ್ಲಿ ಬೇರೆಯವರ ಮೇಲೆ ನ್ಯಾಯ ತೀರ್ಮಾನ ಮಾಡುವಂತ. But none of that was sin. ಅದೆಲ್ಲ ಪಾಪವಾಗಿರಲಿಲ್ಲ. Only if you did something on the outside. ನೀವು ಹೊರಗಡೆ ಏನಾದರೂ ಮಾಡಿದ್ರೆ ಮಾತ್ರ. Kill somebody. ನೀವು ಹೋಗಿ ಯಾರನ್ನಾದ್ರೂ ಕೊಲೆ ಮಾಡಿದ್ರೆ, be unfaithful to your wife and go and commit adultery. ಹೆಂಡತಿಗೆ ನಂಬಿಗಸ್ತನಲ್ಲದೆ ನೀನು ಹೋಗಿ ವ್ಯಭಿಚಾರ ಮಾಡಿದ್ರೆ, steal somebody else's property. ಬೇರೆಯವರ ವಸ್ತುಗಳನ್ನು ನೀವು ಕದ್ರೆ. So we can say it was very easy to live by Old Testament standards. ನಾವು ಹೇಳಬಹುದು ಹಳೆ ಒಡಂಬಡಿಕೆಯ ಮಟ್ಟದಲ್ಲಿ ಜೀವಿಸುವುದು ಬಹಳ ಸುಲಭ ಅಂತ. But they could not see God. ಆದ್ರೆ ದೇವರನ್ನ ಕಾಣಲಿಲ್ಲ. Because only the pure in heart can see God. ಯಾಕೆ ಅಂದ್ರೆ ಹೃದಯದಲ್ಲಿ ಶುದ್ಧರು ಮಾತ್ರ ದೇವರನ್ನ ನೋಡ್ಲಿಕ್ಕೆ ಸಾಧ್ಯ. That's why only Moses could go up into the mountain and see God. You read. ಅದಕ್ಕಾಗಿ ಮೋಶೆ ಮಾತ್ರ ಒಂದು ಪರ್ವತದ ಮೇಲೆ ಹೋಗಿ ದೇವರನ್ನ ನೋಡ್ಲಿಕ್ಕೆ ಸಾಧ್ಯವಾಯಿತು. He could only come and tell them this is what God is like. ಅವನು ಅಲ್ಲಿಂದ ಬಂದು ಇತರರಿಗೆ ಹೇಳಬಹುದಾಗಿ ಹೇಳಿದ ದೇವರು ಹೀಗಿದ್ದಾರೆ. It's like a king of a country, only few people can go and see him. ಯಾರೋ ಒಂದು ನಾಡಿನ ರಾಜನು ಹೋಗಿ ನೋಡೋ ಹಾಗೆ. Others will only hear a message. ಬೇರೆಯವರೆಲ್ಲ ಅವರು ಬರೀ ಸಂದೇಶ. Old Testament was like that. ಹಳೆ ಒಡಂಬಡಿಕೆಯು ಹಾಗಾಗಿತ್ತು. And because their hearts were unclean. ಯಾಕೆ ಅಂದ್ರೆ ಅವರ ಹೃದಯವು ಅಶುದ್ಧವಾಗಿತ್ತು. But when you come to the New Testament, ನೀವು ಹೊಸ ಒಡಂಬಡಿಕೆಗೆ ಬಂದಾಗ the thing changes. ಪೂರ್ಣವಾಗಿ ಬದಲಾಗುತ್ತೆ. Jesus says in Matthew 5, ಮತ್ತಾಯ 5ರಲ್ಲಿ ಯೇಸು ಸ್ವಾಮಿ ಹೇಳಿದ್ರು, now you can see God. ನೀವು ಇವರ ದೇವರನ್ನ ನೋಡಬಹುದು. You can come face to face with him in your heart. ನಿಮ್ಮ ಹೃದಯದಲ್ಲಿ ಆತನ ಮುಂದೆ ಮುಖಾಮುಖಿಯಾಗಿ ಬರಬಹುದು. But only the pure in heart can see God. ಯಾರು ಹೃದಯದಲ್ಲಿ ಶುದ್ಧರಾಗಿರ್ತಾರೆ ಅವರು ಮಾತ್ರ ದೇವರನ್ನ ನೋಡಬಹುದು. Now in the Old Testament the main thing was you go to the temple and sing praise God and listen to a message and go home. ಹಳೆ ಒಡಂಬಡಿಕೆಯಲ್ಲಿ ದೇವಾಲಯಕ್ಕೆ ಹೋಗಿ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸಿ ಒಬ್ಬ ಸಂದೇಶವನ್ನು ಕೇಳಿ ಹೋಗಬಹುದಾಗಿದೆ. But many Christians are like that today on Sunday. ಇವತ್ತು ಬಹಳಷ್ಟು ಕ್ರೈಸ್ತರು ಕೂಡ ಭಾನುವಾರ ಹಾಗೆ ಇದ್ದಾರೆ. They go to a meeting and they sing songs and they hear a message and they go home. ಈಗ ಒಂದು ಕೂಟಕ್ಕೆ ಹೋಗ್ತಾರೆ, ಭಾನುವಾರ ಕೂಟಕ್ಕೆ ಹೋಗಿ ಹಾಡುಗಳನ್ನು ಹಾಡ್ತಾರೆ, ಸಂದೇಶವನ್ನು ಕೇಳಿ ಮನೆಗೆ ಹೋಗ್ಬಿಡ್ತಾರೆ. And you ask them, did you meet Jesus Christ in the meeting on Sunday? ಭಾನುವಾರ ಕೂಟದಲ್ಲಿ ನೀವು ಯೇಸು ಸ್ವಾಮಿನ ಸಂಧಿಸಿದ್ರ ಅಂತ ಕೇಳಿದ್ರೆ, no, ಇಲ್ಲ, we didn't even expect to meet Christ there. ಅಲ್ಲಿ ನಾವು ಅದನ್ನ ಯೋಚಿಸಲೇ ಕೂಡ ಇಲ್ಲ ಯೇಸು ಸ್ವಾಮಿನ ಸಂಧಿಸಬೇಕು ಅಂತ. We sang nice songs. ಒಳ್ಳೆ ಹಾಡುಗಳನ್ನು ಹಾಡಿದ್ವಿ. We were supposed to be singing them to Jesus, but we were not very conscious of his presence there in the meeting at all. ನಾವು ಯೇಸುಗಾಗಿ ಹಾಡಬೇಕಾಗಿತ್ತು, ಆತನ ಪ್ರಸನ್ನತೆ ನಮಗೆ ಅಷ್ಟು ಅರಿವು ಆಗಲಿಲ್ಲ ಅಂತ ಹೇಳ್ತಾರೆ. Even when we sing songs like we sang today, ಇವಾಗ ಹಾಡದಂತೆ ನಾವು ಹಾಡುಗಳನ್ನು ಹಾಡಿದ್ರೆ, can you say that you were conscious that Jesus is here listening to those words you were singing? ನೀವು ಹೀಗೆ ಹೇಳಲು ಶಕ್ತರ ಯೇಸು ಸ್ವಾಮಿ ಇಲ್ಲಿ ಇದ್ರು, ಅವರಿಗಾಗಿ ನಾವು ಆಡ್ತಾ ಇದ್ದೋ ಅವರ ಪ್ರಸನ್ನತೆಯಲ್ಲಿ ಅಂತ? No, ಇಲ್ಲ. we were singing, everybody else is singing, we also sing. ಎಲ್ಲರೂ ಹಾಡ್ತಾ ಇದ್ರು, ಅದಕ್ಕೆ ನಾವು ಹಾಡ್ದು. But it's not supposed to be like that. ಅದು ಹಾಗೆ ಇರಬಾರ್ದು. In the New Testament we can sense the presence of Christ in the meeting. ಹೊಸ ಒಡಂಬಡಿಕೆಯಲ್ಲಿ ನಾವು ದೇವರ ಪ್ರಸನ್ನತೆಯನ್ನ ಅನುಭವಿಸಬಹುದು ಕೂಟಗಳಲ್ಲಿ. And when we hear a message, it's not just a message. ನಾವು ಒಂದು ಸಂದೇಶವನ್ನು ಕೇಳಿದಾಗ ಅದು ಬರೀ ಸಂದೇಶವಾಗಿರೋದು. We can feel Jesus speaking to our hearts. ನಮಗೆ ಆ ಅನುಭವವಾಗುತ್ತೆ, ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಮಾತಾಡುವಂಥದ್ದು. And what he is saying to you, the person sitting next to you cannot hear. ನಿಮಗೆ ಏನು ಕೇಳಿಸ್ತಾ ಇದೆಯೋ ನಿಮ್ಮ ಪಕ್ಕದಲ್ಲಿ ಕುಂತವರಿಗೆ ಕೇಳಿಸಲ್ಲ ಅದು. You hear a message and God speaks to your heart, something. ನೀವು ಒಂದು ಸಂದೇಶದಲ್ಲಿ ದೇವರು ನಿಮ್ಮ ಹೃದಯಕ್ಕೆ ಮಾತಾಡೋದನ್ನ ಕೇಳಿಸ್ಕೊಂತೀರಿ. Next to you may not know that. ನಿಮ್ಮ ಜೊತೆ ಪಕ್ಕದಲ್ಲಿ ಕುಳಿತುಕೊಂಡಿರೋ ವ್ಯಕ್ತಿಗೆ ಗೊತ್ತಿಲ್ಲದೆ ಇರಬಹುದು. God is speaking to you personally. ಯಾಕೆ ಅಂದ್ರೆ ದೇವರು ನಿಮಗೆ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ತಾರೆ. And if you listen to that, ಅದನ್ನ ಕೇಳಿಸ್ಕೊಂಡ್ರೆ you'll be able to see God in your heart. ನಿಮ್ಮ ಹೃದಯದಲ್ಲಿ ದೇವರನ್ನ ನೋಡಲು ಸಾಧ್ಯವಾಗುತ್ತೆ. God wants you to see him in your heart. ದೇವರು ಆತನನ್ನು ನೋಡಬೇಕು ನೀವು ಅಂತ ಬಯಸ್ತಾರೆ. He wants all of us to see him in our heart.
ದೇವರು ಬಯಸ್ತಾರೆ ನೀವು ಎಲ್ಲರೂ ಆತನನ್ನ ನಿಮ್ಮ He ಹೃದಯದಲ್ಲಿ does not ನೋಡಬೇಕು. want us to be like those Old Testament people going, sitting in a meeting and going home. ದೇವರು ಇದನ್ನ ಬಯಸೋದಿಲ್ಲ, ಹಳೆ ಒಡಂಬಡಿಕೆಯವರ ತರ ಕೂಟಗಳಲ್ಲಿ ಕುಳಿತು ಹಾಡಾಡಿ ಹೋಗುವಂಥದ್ದು. Now I want to tell you another thing. ಇನ್ನೊಂದು ವಿಷಯವನ್ನು The ಹೇಳಿ devil does not want you to know God. ಆದ್ರೆ ಸೈತಾನನ್ನು ನೀವು ದೇವರನ್ನ ಅರ್ಥಕೊಳ್ಬಾರ್ದು ಅಂತ ಯೋಚನೆ ಮಾಡ್ತೀವಿ. You read in Genesis 3. ಆದಿಕಾಂಡ 3ರಲ್ಲಿ ನಾವು As soon ನೋಡ್ತೀವಿ, as Adam and Eve went into the garden, ಅಲ್ಲಿ ಆದಾಮ ಮತ್ತು ಹವ್ವಳು ಎದೆನ್ ತೋಟಕ್ಕೆ ಹೋದಾಗ the devil immediately came to separate them from God. ಸೈತಾನನು ಬಹಳ ಬೇಗ ತಕ್ಷಣ ಬಂದನು ಅವರನ್ನ ದೇವರಿಂದ ದೂರ ಮಾಡ್ಲಿಕ್ಕೆ. I want you to know that all the time Satan's aim is to separate you from God. ನಾನು ನಿಮಗೆ ತಿಳ್ಕೊಳ್ಬೇಕು ಅಂತ ಇಷ್ಟಪಡ್ತೇನೆ, ಸೈತಾನನು ಯಾವಾಗಲೂ ನೀವು ದೇವರಿಂದ ಪ್ರತ್ಯೇಕವಾಗಬೇಕು ಅನ್ನೋದನ್ನ ಬಯಸ್ತಾ ಇರ್ತಾನೆ. Why does the devil tell you to get angry with your wife and shout at her? ಯಾಕೆ ಸೈತಾನನು ನೀವು ನಿಮ್ಮ ಹೆಂಡತಿ ಮೇಲೆ ಕೋಪ ಮಾಡಿಕೊಂಡು ಕಿರ್ಚಬೇಕು ಅಂತ ಹೇಳ್ತಾನೆ? I'll tell you. ಹೇಳ್ತೀನಿ ನಾನು. It's got nothing to do with you or your wife. ನೀವು ನಿಮ್ಮ ಹೆಂಡತಿಗೆ ಸಂಬಂಧವಾದ He wants to separate you from God, that's all. ಆತನ ಸೈತಾನನು ನಿಮ್ಮನ್ನ ದೇವರಿಂದ ದೂರ ಇಡಬೇಕು ಅಂತ ಬಯಸ್ತಾನೆ, ಅದಕ್ಕಾಗಿ. Why does the devil tell you to do something wrong in your business? ನಿಮ್ಮ ವ್ಯವಹಾರದಲ್ಲಿ ಒಂದು ತಪ್ಪನ್ನ ಮಾಡಬೇಕು ಅಂದ್ರೆ ಸೈತಾನನು ಯಾಕೆ ಪ್ರಚೋದಿಸ್ತಾನೆ? Cheat somebody of money. ಹಣದಲ್ಲಿ ಯಾರಿಗೋ ಮೋಸ ಮಾಡಬೇಕು ಅಂತ You do business with somebody and you cheat him of money. ಯಾರಿಗೋ ಒಂದು ಬಿಸ್ನೆಸ್ ಅಥವಾ ವ್ಯವಹಾರ ಮಾಡಿದ್ರಿ, ಅದನ್ನ ಹಣದಲ್ಲಿ ನೀವು ಮೋಸ ಮಾಡಿದ್ರಿ. And that poor man did not know that you cheated him. ಒಬ್ಬ ಬಡಪಾಯಿಗೆ ಗೊತ್ತಿರಲಿಲ್ಲ ನೀವು ಆತನಿಗೆ ಮೋಸ ಮಾಡಿದ್ರಿ ಅಂತ. But you know it. ಆದ್ರೆ ನಿಮಗೆ ಗೊತ್ತಿದೆ. Why does the devil make you do it? ಯಾಕೆ ಸೈತಾನ ನಿಮಗೆ ಮಾಡ್ಲಿಕ್ಕೆ ಹೇಳಿದ್ರು? Because he knows then you'll be separated from God. ಯಾಕೆಂದ್ರೆ ಅವನಿಗೆ ಗೊತ್ತಿದೆ ನೀವು ದೇವರಿಂದ ದೂರ ಹೋಗ್ತೀರಾ ಅಂತ. You cheat somebody, you will definitely be separated from God. ನೀವು ಒಬ್ಬರಿಗೆ ಮೋಸ ಮಾಡಿದ್ರೆ ನೀವು ದೇವರಿಂದ ದೂರ ಹೋಗ್ತೀರಾ. Little things like this. ಹೀಗೆ ಈ ತರ ಚಿಕ್ಕ ವಿಷಯಗಳು. God has given us who are married a wife. ದೇವರು ಒಬ್ಬ ಹೆಂಡತಿಯನ್ನ ಮದುವೆ ಆಗಬೇಕು ಅಂತ ಕೊಟ್ಟಿದ್ದಾರೆ. ಹಾಗೆ we must enjoy the beauty and face of our wife. ನಾವು ಆಕೆಯ ಸುಂದರತೆಯನ್ನ ಅನುಭವಿಸಬೇಕು ಅಂತ ದೇವರು ಕೊಟ್ಟಿದ್ದಾರೆ. ಹಾಗೆ your wife may not be beautiful to other people but must be beautiful to you. ನಿಮ್ಮ ಹೆಂಡತಿ ಇತರರಿಗೆ ಸುಂದರವಾಗಿ ಕಾಣಿಸದೇ ಇರಬಹುದು, ಆದ್ರೆ ನಿಮಗೆ ಸುಂದರವಾಗಿರಬೇಕು. But if you look at some other woman who is not your wife, ನೀವು ಬೇರೆ ಹೆಣ್ಣನ್ನ ನಿಮ್ಮ ಹೆಂಡತಿ ಅಲ್ಲದಂತವಳನ್ನ ನೀವು ನೋಡಿ and you start admiring that woman, ಆಕೆನ ನೀವು ಹೆಚ್ಚಳ, that is the devil. ಆಕೆನ ಮೆಚ್ಚಿಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಿದ್ರೆ that's the devil. ಅದು ಸೈತಾನನ. He makes you do it so he knows that you'll be cut off from God. ಯಾಕೆ ಆತನು ಮಾಡ್ಲಿಕ್ಕೆ ಹೇಳ್ತಾನೆ ಅಂದ್ರೆ ನೀವು ದೇವರಿಂದ ಪ್ರತ್ಯೇಕವಾಗಬೇಕು. And then in their heart they don't see God, they see that woman. ನಿಮ್ಮ ಹೃದಯದಲ್ಲಿ ದೇವರನ್ನ ನೋಡೋದಿಲ್ಲ, ನೀವು ಆಕೆಯನ್ನ ನೋಡ್ತೀರಾ. There are many men like that. ಬಹಳಷ್ಟು ಗಂಡಸರು ಹಾಗೆ. In their heart they don't see God, they see some woman. ಹೃದಯದಲ್ಲಿ ಅವರು ದೇವರನ್ನ ನೋಡೋದಿಲ್ಲ, ಈತರ ಹೆಣ್ಣನ್ನ ನೋಡ್ತಾರೆ. Another day another woman. ಇನ್ನೊಂದು ದಿವಸ ಇನ್ನೊಂದು ಹೆಣ್ಣು. And then in some cinema or television some other woman. ಟೆಲಿವಿಷನ್ ಅಲ್ಲಿ ಇನ್ನೊಂದು ಹೆಣ್ಣು. And they never see God. ಹಾಗೆ ಮಾಡೋದ್ರಿಂದ ಅವರು ದೇವರನ್ನ ನೋಡೋದನ್ನ ಕಳ್ಕೊಂಡು ಬಿಡ್ತಾರೆ. God is testing you. ದೇವರು ನಿಮ್ಮನ್ನ ಪರೀಕ್ಷೆ ಮಾಡ್ತಾರೆ. Whom do you want to see? ಯಾರನ್ನ ನೋಡ್ಬೇಕು ನೀವು? Do you want to see me? ನನ್ನ ನೋಡ್ಬೇಕಾ? God says then you must keep your heart pure. ಹಾಗಿದ್ರೆ ನೀವು ಹೃದಯಗಳನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. It's a wonderful thing to see God in your heart. ನಮ್ಮ ಹೃದಯದಲ್ಲಿ ದೇವರನ್ನ ನೋಡುವಂತದ್ದು ಬಹಳ ಅದ್ಭುತವಾದ ಸಂಗತಿ. He will guide you. ಯಾಕಂದ್ರೆ ದೇವರು ನಿಮ್ಮನ್ನ ನಡೆಸ್ತಾನೆ. Steer you away from wrong paths. ತಪ್ಪು ಮಾರ್ಗಗಳಿಂದ ಅವರು ದೂರಕ್ಕೆ ನಡೆಸ್ತಾರೆ. He will keep you healthy. ಅವರು ನಿಮ್ಮನ್ನ ಆರೋಗ್ಯವಾಗಿ ಇಡ್ತಾರೆ. God wants to do good to you. ದೇವರು ನಿಮಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಬಯಸ್ತಾರೆ. I told you that we see the holiness of God in Adam being turned out of his presence for one sin. ನಾವು ಎಲ್ಲಿ ದೇವರ ಪವಿತ್ರತೆಯನ್ನು ನೋಡ್ತೀವಿ ಅಂದ್ರೆ ಆದಾಮನನ್ನ ಒಂದೇ ಪಾಪಕ್ಕಾಗಿ ಅವನ್ನ ಓಡಿಸ್ಬಿಟ್ನು. Eden, Garden of Eden, that's the first place where we see the holiness of God. ಏದೆನ್ ತೋಟದಲ್ಲಿ ನಾವು ಮೊದಲ ಸ್ಥಳದಲ್ಲಿ ನಾವು ದೇವರ ಪವಿತ್ರತೆಯನ್ನು ನೋಡ್ತೀವಿ. The second place where you see the holiness of God is Calvary. ಎರಡನೇ ಸ್ಥಳ ನಾವು ದೇವರ ಪವಿತ್ರತೆಯನ್ನು ನೋಡುವಂತದ್ದು ಕಲ್ವಾರಿ ಶಿಲುಬೆ, where Jesus died.
ಎಲ್ಲಿ ಯೇಸು ಸ್ವಾಮಿ ಸತ್ತ That's the second place where you see the holiness of God. ಇಲ್ಲಿ ಎರಡನೇ ಸ್ಥಳದಲ್ಲಿ ನಾವು ದೇವರ ಪವಿತ್ರತೆಯನ್ನ ನೋಡ್ತೇವೆ. It says Jesus cried out, my God, why have you forsaken me? ದೇವರು ಯೇಸು ಸ್ವಾಮಿ ಕೂಗಿದರು, ದೇವರೇ ನನ್ನನ್ನು ಯಾಕೆ ಬಿಟ್ಟು ಹೋಗಿ. Why did the Father forsake Jesus on the cross for 3 hours? ಯಾಕೆ ಪರಲೋಕ ತಂದೆ ಯೇಸು ಸ್ವಾಮಿನ ಶಿಲುಬೆ ಮೇಲೆ ಬಿಟ್ಟು ಹೋದನು? Because he was bearing my sin. ಯಾಕೆ ಅಂದ್ರೆ ನನ್ನ ಪಾಪವನ್ನು ಆತನು ಹೊತ್ತುಕೊಂಡಿದ್ದನು, ನಿಮ್ಮ ಪಾಪ. And so when God looked at him, there was sin there. ದೇವರು ಆತನನ್ನು ನೋಡಿದಾಗ ಅಲ್ಲಿ ಪಾಪವಿತ್ತು. Not Jesus' sin, he never sinned. ಯೇಸು ಸ್ವಾಮಿ ಪಾಪ ಮಾಡಿಲ್ಲ. Your sin, my sin. And when God looked at that, ನಿಮ್ಮ ಪಾಪ ನನ್ನ ಪಾಪ ಅದನ್ನ ದೇವರು ನೋಡಿದಾಗ, even though it was his own son, ಆತನ ಸ್ವಂತ ಮಗನಾಗಿದ್ರು, no, I can't look at you. ನಾನು ನಿನ್ನನ್ನು ನೋಡೋದಿಲ್ಲ. There you see how holy God is. ಅಲ್ಲಿ ನಾವು ನೋಡ್ತೇವೆ ದೇವರು ಎಷ್ಟು ಪವಿತ್ರನು ಅಂತ. He could not tolerate one sin even when it was on his own son. ತನ್ನ ಸ್ವಂತ ಮಗನ ಮೇಲೆ ಪಾಪವಿದ್ರೂ ಅವರು ನೋಡಲು ಸಹಿಸಲಿಲ್ಲ. These are the two places in the Bible where you see how holy God is. ಈ ಎರಡು ಸ್ಥಳಗಳಲ್ಲಿ ನಾವು ನೋಡ್ತೇವೆ ದೇವರು ಎಷ್ಟು ಪವಿತ್ರನು ಅಂತ. Adam turned out of his presence for one sin. ಆದಾಮನು ದೇವರ ಪ್ರಸನ್ನತೆಯಿಂದ ಹೋಗಿಬಿಟ್ಟನು ಒಂದು ಪಾಪಕ್ಕಾಗಿ. Jesus, even though God loved him so much, God forsook him because he had my sin. ಯೇಸು ಸ್ವಾಮಿ ತಂದೆಯು ಆತನನ್ನು ಎಷ್ಟೇ ಪ್ರೀತಿಸಿದ್ರು ಪಾಪಕ್ಕಾಗಿ ಆತನನ್ನು ತೊರೆದನು. Once you understand these two, you'll understand how God hates every sin. ಇದು ಎರಡು ನಿಮಗೆ ಅರ್ಥವಾದರೆ ನಿಮಗೆ ಒಂದು ಅರ್ಥವಾಗುತ್ತೆ ದೇವರು ಪಾಪವನ್ನು ಎಷ್ಟು ಹಾಗೆ ಮಾಡ್ತಾರೆ. And then you will also start hating sin. ಆ ನಂತರ ನೀವು ಕೂಡ ಪಾಪವನ್ನು ಹಾಗೆ ಮಾಡಲು ಪ್ರಾರಂಭಿಸಿ. That's how your heart will become pure. ಹಾಗೆ ನಿಮ್ಮ ಹೃದಯವು ಶುದ್ಧವಾಗುತ್ತೆ. And you'll be able to see God. ನೀವು ದೇವರನ್ನು ನೋಡ್ಲಿಕ್ಕೆ ಸಾಧ್ಯ.